ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇಲ್ಲಿ ಯಾರದು ತಪ್ಪು? ವ್ಯವಸ್ಥೆಯ ಲೋಪ ಇಲ್ಲಿ ಎದ್ದು ಕಾಣ್ತಾ ಇದೆಯಲ್ಲ. ಯಾರು ರೆಸ್ಪಾನ್ಸಿಬಲ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಸಾವಿಗೆ ಯಾರು ಹೊಣೆ? ಇಲ್ಲಿ ತನಕ ಕಪ್ಪು ನಂಬುದು ಅಂತ ಜನ ಬಂದವರು ಹೇಳ್ತಾ ಇದ್ದಾರೆ. ತಪ್ಪು ನಂಬುದು ಅಂತ ವ್ಯವಸ್ಥೆ ಹೇಳಬೇಕು, ತಪ್ಪು ನಂಬುದು ಅಂತ ಸರ್ಕಾರ ಹೇಳಬೇಕು, ತಪ್ಪು ನಂಬುದು ಅಂತ ಪೊಲೀಸ್ ಇಲಾಖೆ ಹೇಳಬೇಕು, ತಪ್ಪು ನಂಬುದು ಅಂತ ಹೇಳಬೇಕು. ಇಲ್ಲ ಸಲ್ಲದ ವಿವರಗಳನ್ನು ನೀವು ಹಬ್ಬಿಸ್ಬಿಟ್ರಲ್ಲ. ಬನ್ನಿ ಸಂಭ್ರಮಾಚರಣೆ ಇದೆ, ಬನ್ನಿ ಪರೇಡ್ ಇದೆ, ಬನ್ನಿ ನೀವೆಲ್ಲ ನಿಮ್ಮ ಅಭಿಮಾನಿಗಳನ್ನು ಕಣ್ಣು ತುಂಬಿಕೊಳ್ಳಿ ನೋಡಿ ಬನ್ನಿ ಅಂತಂದ್ರಲ್ಲ. ಹೇಳಿ ತಪ್ಪು ನಮ್ದು ಅಂತ ಹೇಳಿ, ತಪ್ಪು ನಮ್ದು ಅಂತ ಹೇಳಿ. ಆತ್ಮವಂಚನೆ ಮಾಡ್ಕೋಬೇಡಿ. ಏನಪ್ಪ ನಿನ್ನೆ ಗೆದ್ದ ತಕ್ಷಣ ಇವತ್ತಲ್ಲೇ ಸಂಭ್ರಮಾಚರಣೆ ಬೇಕಿತ್ತ? ಮಧ್ಯರಾತ್ರಿ ತನಕ ನಿದ್ದೆಗೆಟ್ಟು ಕೂತ್ಕೊಂಡಿದ್ರಪ್ಪ ಅಭಿಮಾನಿಗಳು. ಮಾರನೇ ದಿವಸನೇ ಸಂಭ್ರಮಾಚರಣೆ, ಮೂರು ಕಡೆಗೆ ಸಂಭ್ರಮಾಚರಣೆ. ಏನು ಸಿಬ್ಬಂದಿ ನಿಯೋಜಿಸ ಏನು ತಮಾಷೆ ಏನ್ರಿ? ತಮಾಷೆನಾ? ಒಂದು ಮೂಲದ ಪ್ರಕಾರ ಪೊಲೀಸ್ ಇಲಾಖೆ ಹೇಳ್ತಂತೆ ಬೇಡ ಕಾರ್ಯಕ್ರಮ ಬೇಡ. ಆದರೆ ಕೇಳಲಿಕ್ಕೆ ಯಾರು ತಯಾರಿರಲಿಲ್ಲ. ಉತ್ಸಾಹ ಇತ್ತವರಿಗೆ, ಉತ್ಸಾಹ. ಸಾಯಿಸಬೇಕಲ್ಲ 11 ಜನನ, ಹೆಣ ಎತ್ತಬೇಕಲ್ಲ 11 ಜನರದ್ದು. ಸ್ಟೇಡಿಯಂ ಹತ್ರ ಸುಸ್ತಾಗಿ ಬಳಲಿ ನಿಂತ್ಕೊಂಡ್ಬಿಟ್ಟಿದ್ರು ಪೊಲೀಸರು, ನಿಸ್ಸಹಾಯಕರಾಗಿ ನಿಂತ್ಕೊಂಡಿದ್ರು. ಎಲ್ಲೋ ಅವ್ರ ಕಡೆಗೆ ಎಡವಟ್ಟಾಗ್ತಾ ಇದೆ ಅನ್ನುವಂಥದ್ದು ಪೊಲೀಸರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ನಮ್ಮ ಪೊಲೀಸರು ದಡ್ಡರಲ್ಲ ನೋಡಿ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಪೊಲೀಸ್ ವ್ಯವಸ್ಥೆ ತುಂಬ ಸ್ಟ್ರಾಂಗ್ ವ್ಯವಸ್ಥೆ. ನಮ್ಮ ಪೊಲೀಸರನ್ನ ದಡ್ಡರು ಮಾಡ್ರರು ನಮ್ಮ ರಾಜಕಾರಣಿಗಳು, ಪೊಲೀಸರನ್ನ ಪೆದ್ದರು ಮಾಡ್ರರು ನಮ್ಮ ರಾಜಕಾರಣಿಗಳು. ಪೊಲೀಸರನ್ನ ಅವರ ಶಕ್ತಿ ಸಾಮರ್ಥ್ಯವನ್ನು ಕಳೆದಿರುವಂಥವರು ನಮ್ಮ ವ್ಯವಸ್ಥೆ, ನಮ್ಮ ರಾಜಕಾರಣಿಗಳು, ಅಧಿಕಾರಿಗಳು. ನಿನ್ನೆ ಮ್ಯಾಚ್ ಆಯಿತು, ನಿನ್ನೆ ಗೆದ್ದರು. ರಾತ್ರಿ ಯಾರಿಗೂ ನಿದ್ರೆ ಇಲ್ಲ, ಅಷ್ಟರ ಮಟ್ಟಿಗೆ ಕುಣಿದು ಕುಪ್ಪಳಿಸಿದ್ದಾರೆ. ಬೆಳಗ್ಗೆನೇ ಮಾರನೇ ದಿವಸನೇ 3 ಕಾರ್ಯಕ್ರಮ. ಯಾರು ಹೇಳಿದ್ರು ನೀವು 3 ಕಾರ್ಯಕ್ರಮಗಳನ್ನು ಮಾಡೋಕ್ಕೆ? ಯಾರು ಹೇಳಿದ್ರು? ಯಾವ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಸ್ವಾಮಿ ನೀವು? ಏನು ಬಿಡಪ್ಪ, ಭಾಳ ಅದ್ಧೂರಿಯಾಗಿ ಅದ್ಭುತವಾಗಿ ಕರೆಕ್ಟಾಗಿ ಪ್ಲಾನ್ ಮಾಡಿಬಿಟ್ಟಿದ್ದೀವಿ ನಾವು. ಹೌದು ಅನ್ಬೋದಪ್ಪ. ನೋಡಿ ಒಂದೊಂದು ದೃಶ್ಯಾವಳಿಗಳನ್ನು ನೋಡಿ, ಹೊಟ್ಟೆ ಉರಿದೋಗುತ್ತೆ. ಏನು ನಿನ್ನೆ ಅವರು ಕಪ್ಪೆತ್ತಿದ ತಕ್ಷಣನೇ ಇಲ್ಲಿ ಹೆಣ ಎತ್ತಬೇಕಾಗಿತ್ತ? ಮಾರನೇ ದಿವಸ 11 ಮಾರನೇ ದಿವಸನೇ ಮಾಡಬೇಕಾಗಿತ್ತ? 3 ಕಾರ್ಯಕ್ರಮಗಳು. ಹಿಂದಿನ ದಿವಸ ಪೊಲೀಸರೆಲ್ಲ ಆರಾಮ ನಿದ್ದೆ ಹೊಡೆದ್ಬಿಟ್ಟಿದ್ರಾ? ಪಾಪ ರೆಸ್ಟ್ ತಗೊಂಡಿದ್ರಾ? ಮಧ್ಯರಾತ್ರಿ ಪೂರ್ತಿ ಸಂಭ್ರಮಾಚರಣೆ ಇಡೀ ಬೆಂಗಳೂರಲ್ಲಿ. ಆಕಾಶದ ತುಂಬೆಲ್ಲ ಜಗಮಗ ಆಗಿತ್ತಂಗನ ಬೆಳಕುಗಳು. ನಿದ್ದೆ ಇಲ್ಲ, ಬುದ್ಧಿ ಇಲ್ಲ. ಪೊಲೀಸರು ಮತ್ತೆ ಮಾರನೇ ದಿವಸ ಬಂದಿದ್ದಾರೆ ಕೆಲಸಕ್ಕೆ. ಅಸಹಾಯಕರಾಗಿ ನಿಂತಿದ್ದಾರೆ, ನಿಸ್ಸಹಾಯಕರಾಗಿ ನಿಂತಿದ್ದಾರೆ, ದುರ್ಬಲರಾಗಿ ನಿಂತಿದ್ದಾರೆ ಪೊಲೀಸರು. ಏನಪ್ಪ ಇಷ್ಟು ಜನ ಬಂದರು ಅಂತ ಹೇಳಿದರೂ ಕೂಡ ಕೇಳುವಂಥ ವ್ಯವಧಾನ ವ್ಯವಸ್ಥೆ ಇರಲಿಲ್ಲ. ನಾಚಿಕೆ ಆಗಬೇಕು ಈ ವ್ಯವಸ್ಥೆಗೆ, ನಾಚಿಕೆ ಆಗಬೇಕು. ಸಾಬೀತು ಮಾಡಿಬಿಟ್ವಿ ನಾವು ನಮಗೆ ಯೋಗ್ಯತೆ ಇಲ್ಲ ಅಂತ. ನಮಗೆ ಒಂದು ಸಂಭ್ರಮಾಚರಣೆಯನ್ನು ಕೂಡ ಮಾಡಲಿಕ್ಕೆ ನಮಗೆ ಆಗಲ್ಲ ಅನ್ನುವಂಥ ಯೋಗ್ಯತೆ ಇಲ್ಲ ಅನ್ನೋದನ್ನು ಜಗತ್ತಿಗೆ ನಾವು ಸಾರಿಬಿಟ್ವಿ. ನಾವು ಕಪ್ಪು ನಮ್ಮದು ಅಂತ ಹೇಳ್ತಿದ್ದಂಥ ಜನ ಈಗ ರಾಜಕಾರಣಿಗಳು ಹೇಳ್ತಾರೆ ಹೌದಪ್ಪ ತಪ್ಪು ನಿಮ್ಮದು. ಯಾವನ್ ಬರಕ್ಕೆ ಹೇಳಿದ್ರು ನಿಮ್ಗೆ ಅಷ್ಟೊಂದು ಜನ? ಯಾರು ಪ್ರಾಯೋಜಕರು ಹೇಳ್ತಾ ಇದ್ದಾರೆ ನಾವು ಆ ರೀತಿ ಇಲ್ಲ, ತಪ್ಪು ನಿಮ್ಮದು. BCCI ಹೇಳ್ತಾ ಇದೆ ನಮಗದಕ್ಕೂ ಸಂಬಂಧ ಇಲ್ಲ, ತಪ್ಪು ನಿಮ್ಮದು. ಕಪ್ಪು ನಮ್ಮದು ಅನ್ನುವಂಥವ್ರು ನೋಡಿ 11 ಹೆಣಗಳು ಬಿದ್ದವು. ಕೆಲವರು ಕಪ್ಪು ಎತ್ಕೊಂಡು ನೋಡ್ತಾ ಇದ್ದಾರೆ, ಇಲ್ಲಿ ಹೆಣ ಎತ್ತಾ ಇದ್ದಾರೆ, ಇಲ್ಲಿ ಹೆಣ ಎತ್ತಾ ಇದ್ದಾರೆ. ಅಯ್ಯೋ ಅಪ್ಪ ಅಂತಾರೆ. ಇಲ್ಲಿ ಜಯ ಜಯಕಾರಗಳು ಮೊಳಗ್ತಾ ಇವೆ. ಇಲ್ಲಿ ಜನ ಗಾಬರಿಯಿಂದ ಕೂಗಾಡ್ತಾ ಇದ್ದಾರೆ. ಅಲ್ಲಿ ಚಪ್ಪಾಳೆ ಸದ್ದು. ಇಲ್ಲಿ ಕೆಲವರು ನಮ್ಮ ಕುಡಿಗಳೇ ಹೋದ್ವಲ್ಲಪ್ಪ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನು ಕೆಲವರು ಫ್ಲೈಯಿಂಗ್ ಕಿಸ್ ಕೊಡ್ತಾ ಇದ್ದಾರೆ ನಿಂತ್ಕೊಂಡು. ಇದು ಒಂದು ವ್ಯವಸ್ಥೆ. ಕೋಲ್ಕತ್ತಾದಲ್ಲಿ ಹೆಂಗೆ ವ್ಯವಸ್ಥೆ ಮಾಡಿದ್ರು, ಮುಂಬೈನಲ್ಲಿ ಹೆಂಗೆ ವ್ಯವಸ್ಥೆ ಮಾಡಿದ್ರು, ಬೇರೆ ಬೇರೆ ಭಾಗದಲ್ಲಿ ಹೆಂಗೆ ವ್ಯವಸ್ಥೆ ಮಾಡಿದ್ರು ನೋಡಿ ಒಂದ್ಸರಿ ನೋಡಿ.